ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊಸ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಮೊದಲಿಗೆ ನಾಡಗೀತೆಯನ್ನು ರುದ್ರಮಂತ್ರಿಯವರ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಹೆಣ್ಮಕ್ಳ ಕೈ ಆಗಲ್ಲ. ಏನಾದರೂ ಈ ಥರದ್ದು ಏನಾದರೂ ಚಾಲೆಂಜಿಂಗ್ ಟಾಸ್ಕ್ ಬಂತು ಅಂದರೆ ಹೆಣ್ಮಕ್ಳಿಗೆ ಹಾಕ್ಕೊಳ್ಳಿ. ಈಗ ನಾವು ನಮ್ಮ ಆಫೀಸಲ್ಲಿ ಹೇಳ್ತಿರ್ತೀವಿ 7 ಗಂಟೆ 8 ಗಂಟೆ ಆಗಿದ ತಕ್ಷಣ ಗಂಡ್ಮಕ್ಳು ಹೇಳೋಷ್ಟು ಶುರು ಮಾಡ್ತಾರೆ. ಮೇಡಮ್ ಹೆಣ್ಮಕ್ಳು ಕಳಿಸ್ಬೇಡ ಮೇಡಮ್, ಪಾಪ ರಾತ್ರಿ ಹೊತ್ತು. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಕೆಲಸ ನಮ್ಮ ಮನೆಗೆ ಬರಲಿಲ್ಲಪ್ಪ, ನೀವು ಹೆಣ್ಣ ಗಂಡ ಅಂದ್ಕೊಂಡು ನಾವು ಕೆಲಸಕ್ಕೆ ಬಾಗ್ಲಿಕ್ಕೆ ಹೋಗಿದ್ದು. ಸೊ ಹಾಗಾಗಿ ಹೆಣ್ಣು ಗಂಡು ಅನ್ನೋದು ಏನಿಲ್ಲ ಮಾಡಿ. ಸೊ ಹಾಗಾಗಿ ಆ ಕೋವಿಡ್ ಟೈಮಲ್ಲಿ ಏನಾಯಿತು, ಎಲ್ಲರಿಗೂ ಬೇಡ, ಹೆಣ್ಮಕ್ಳು ಬೇಡ, ರಜೆ ತಗೊಂಡಿದ್ವಿ ಯಶಸ್ವಿಯಾದಂಥ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೀವಿ. ಗುಬ್ಬಿರಣ ಕ್ಷೇತ್ರದಲ್ಲಿ ಕಳೆದ ಬಾರಿ ಆದಾಗ ಬೆಳವಣಿಗೆಯಷ್ಟು ಮಾತ್ರ ನಾವೆಲ್ಲ ಸೇರ್ಕೊಳ್ತೀವಿ. ಇವತ್ತು 150ಕ್ಕೂ ಹೆಚ್ಚಿದ್ದನ್ನು ನಾವು ಸೇರಿದ್ದೀವಿ ಅಂತಂದರೆ ಇದು ನಮ್ಮೆಲ್ಲರ ಶ್ರಮಕ್ಕೆ ಸಿಕ್ಕಂಥ ಪ್ರತಿಫಲ ಅಂತ ನಾವು ಭಾವಿಸಿದ್ದೇವೆ. ಮುಂದಿನ ದಿನಾಚರಣೆ ಇರಬೇಕು ಅಂತಕ್ಕಂಥ ವಿಚಾರಗಳನ್ನು ಕೂಡ ಇವತ್ತು ಚರ್ಚೆ ಮಾಡಿದ್ದಾರೆ. ಅದಕ್ಕೆ ಪೂರ್ವವಾಗಿ ಮುಂದಿನ ದಿನಾಚರಣೆಗಳಲ್ಲಿ ಕೂಡ ನಾವೆಲ್ಲ ಭಾಗವಹಿಸೋಣ. ದೇಶಭಕ್ತರ, ಸಾಧಕರ ಈ ವಿಚಾರಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡೋಣ. ಫಿಲ್ಮ್ ಇಂಡಸ್ಟ್ರಿ, ಬಿಸ್ನೆಸ್ಸಲ್ಲಿ ಎಲ್ಲರಲ್ಲೂ ಕೂಡ ಮಹಿಳೆಯರು ತುಂಬ ಮುಂಚೂಣಿಯಲ್ಲಿ ಕೂಡ ಅವ್ರು ಬರುವಂಥ ಚಾಲೆಂಜಸ್ನೆಲ್ಲ ಫೇಸ್ ಮಾಡಿ ನಾವಿವತ್ತು ಮುಂಚೂಣಿಯಲ್ಲಿದ್ದೇವೆ. ಸೊ ಇನ್ನೊಂದು ಕಾಲದಲ್ಲಿ ಇವಾಗ ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಅಥವಾ ಒಳಗೆ ಓಬವ್ವ ಇರ್ಬೋದು, ಅಥವಾ ನಮ್ಮ ಪುರಾತನ ಮತ್ತು ಐತಿಹಾಸಿಕ ಪಾತ್ರಗಳೆಲ್ಲ ಏನಿದೆ ಅವರೆಲ್ಲರೂ ತುಂಬ ಫೈಟ್ ಮಾಡಿಕೊಂಡು ತುಂಬ ಬ್ಯಾಲೆನ್ಸ್ ಲೈಫ್ನ ಅವರು ಲೀಡ್ ಮಾಡಿಕೊಂಡು ಇಷ್ಟೊಂದು ಮೆಚ್ಚುಗೆಯನ್ನಾಗಲಿ ಒಂದು ಅಚೀವ್ಮೆಂಟ್ನ ಆಗಲಿ ಅವರು ಮಾಡಿದ್ದಾರೆ. ಇದೇ ಒಂದು ತಾಯ್ನಾಡಿನಿಂದ ಇಡೀ ಭವ್ಯ ಭಾರತಕ್ಕೆ ಮಾರ್ಗದರ್ಶಿಯಾದಂತಹ ಒಂದು ಕ್ರಾಂತಿಯ ಬಹಳಷ್ಟು ನೆನಪಾಗ್ತಾರೆ. ಚೆನ್ನಮ್ಮಾಜಿ ತ್ಯಾಗದ ಅಭಿಮಾನಕ್ಕೆ ಧಕ್ಕೆ ಬಂದಾಗ ಸಿಡಿದು ಹೇಳಬೇಕು ಅಂತಕ್ಕಂಥದ್ದನ್ನ ಸಾರ್ವಜನಿಕ ಅಭಿವೃದ್ಧಿ ಕಾರ್ಯಗಳನ್ನ ಈ ಭಾಗದಲ್ಲಿ ಮಾಡುವಂತ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಈ ಸಾರಿ ರಸ್ತೆಗೆ ಅಭಿವೃದ್ಧಿಗೆ ಈಗಾಗಲೇ ಸಿದ್ದು ಅವರು ಹೇಳಿದಂಗೆ ನಾವು ಪೂಜೆಯನ್ನು ಮಾಡಿದ್ವಿ. ಅದರ ಕೆಲಸ ಕೂಡ ಬೇಗ ಪ್ರಾರಂಭ ಆಗ್ತದೆ ಅಂತ ನಾವು ಈ ಸಂದರ್ಭದಲ್ಲಿ ಭಾವಿಸಿ, ಇನ್ನು ಹಲವಾರು ಬೇಡಿಕೆಗಳನ್ನು ತಾವು ನಮ್ಮ ಮುಂದೆ ಇಟ್ಟಿದ್ರೆ ಅದನ್ನು ಬರುವಂಥ ದಿನಗಳಲ್ಲಿ ಹಂತ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತಾ, ವಿಶೇಷವಾಗಿ ಕಿತ್ತೂರು ಚೆನ್ನಮ್ಮಾಜಿ ಹೆಸರು ಈ ಉತ್ಸವದಿಂದ ದಿಲ್ಲಿಯವರೆಗೆ ಮೂಡಿಸುವಂಥ ಪ್ರಯತ್ನ ತಮ್ಮ ಮುಖಾಂತರ ಆಗಿದೆ. ಅನೇಕ ರೀತಿಯಲ್ಲಿ ಅನೇಕ ಘಟ್ಟಗಳಲ್ಲಿ ಮಹಿಳೆಯರು ತಾರತಮ್ಯಗಳು
ಅವರಲ್ಲಿ ಸ್ಫೂರ್ತಿಯನ್ನು ತುಂಬುವಂಥ ಕೆಲಸವನ್ನು ನಾವು ಇವತ್ತು ಈ ಕಾರ್ಯಕ್ರಮದಲ್ಲಿ ಮಾಡಿದ್ದೇವೆ. ಎಲ್ಲ ಮಕ್ಕಳು ಇವತ್ತು ಖುಷಿಯಿಂದ ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮನ ವಿಚಾರದಲ್ಲಿ ಜೀವನ ಚರಿತ್ರೆಯನ್ನು ಚೆನ್ನಾಗಿ ಹತ್ಕೊಂಡಿದ್ದಾರೆ. ಅದೇ ರೀತಿ ಅವರು ಕೂಡ ತಮ್ಮ ಸ್ವಂತ ಬದುಕಿನಲ್ಲಿ ಓದುವಾಗಿರ್ಬೋದು, ಆಟ ಇರ್ಬೋದು, ಇನ್ನಿತರೆ ಚಟುವಟಿಕೆಗಳಲ್ಲಿ ಅದ್ವಿತೀಯದ ಸಾಧನೆಯನ್ನು ಮಾಡಬೇಕು ಅನ್ನೋ ಒಂದು ಸ್ಫೂರ್ತಿಯನ್ನು, ಅವ್ರಿಗೊಂದು ದೂರದೃಷ್ಟಿಯನ್ನು ಈ ಸಭೆಯಲ್ಲಿ ಒಂದು ಮನವರಿಕೆ ಮಾಡಿದ್ರಿಂದ ಅವೆಲ್ಲ ಒಂದು ಕಡೆ ಮುಂದಿನ ದಿನಗಳಲ್ಲಿ ಇದು ಒಂದು ದೂರದೃಷ್ಟಿ ಒಂದು ಕಾರ್ಯಕ್ರಮ ಆಗಿರ್ತದೆ. ಮತ್ತೆ ಕೋಟ್ಪಾ ಕಾಯ್ದೆ ಅಂತಿದೆ, ಅದಕ್ಕೆ ನಾವು ನಿಮ್ಮೆಲ್ಲರೂ ಕೋರ್ತೀವಿ. ಲೈಕ್ ನೋಡಾಕ ತಂಬಾಕು ಇಷ್ಟ ಇರ್ತದ, ಸಿಗರೇಟ್ ಇಷ್ಟ ಇರ್ತದ. ಅದರಲ್ಲಿ 4,000ಕ್ಕಿಂತ ಹೆಚ್ಚು ಈ ಶ್ವಾಸಕೋಶವನ್ನು ನಾವು ಅದನ್ನ ಹಿಂಡಿ ಬಿಟ್ರ ಅದರಲ್ಲಿ ಲರ್ನಿಂಗ್ ಬೈ ಸೀಯಿಂಗ್ ಅಂತ ಹೇಳ್ತೀವಿ. ಮಕ್ಕಳು ಸಮಾಜದಲ್ಲಿ ಮತ್ತೆ ಮನೆಯಲ್ಲಿ ಏನೇ ನಡೆದಿದ ನೋಡಿ ಕಲಿತಾ ಹೋಗ್ತದೆ. ಅಂತ ಒಂದು ವಾತಾವರಣವನ್ನ ನಾವು ಸೃಷ್ಟಿ ಮಾಡಬಾರ್ದು ಅಂತ ಹೇಳಿ ಈ ಒಂದು ಸಭೆಯಲ್ಲಿ ನಾವು ತೀರ್ಮಾನ ಮಾಡ್ತೀವಿ. ಈ ಇತರೆ ದುಷ್ಪರಿಣಾಮಗಳು ಯಾವುವು, ಧೂಮಪಾನ, ಸಿಗರೇಟು, ಬೀಡಿ, ಸಿಗರೇಟ್ ಇದ್ರ ಬಗ್ಗೆ ಭಾಳ ಕಡಿಮೆ ಐತ್ರಿ. ಉಳಿದ ಹಳ್ಳಿಯೊಳಗೆ ನೋಡ್ತಾನೆ ಸಣ್ಣ ಮಕ್ಕಳಿದ್ರು ಅವನ್ನೆಲ್ಲ ಸೇವನೆ ಮಾಡ್ತಾರ. ಆದ್ರೆ ನಮ್ಮ ಗ್ರಾಮದೊಳಗ ಚಿಕ್ಕ ಮಕ್ಕಳು ಅಲ್ಲಿ ದೊಡ್ಡವರಿಗಾದ್ರೆ ಅದ್ರ ಬಗ್ಗೆ ಅರಿವು ಐತಿ. ಆದ್ರೆ ಹಿರಿಯರಿಗೆ ಒಂದು ಬೆಲೆ ಕೊಟ್ಟು ನಮ್ಮಲ್ಲಿ ಈ ಒಂದು ಚಟಾದಿಗಳನ್ನ ಕಡಿಮೆ ಮಾಡಿದ್ದಾರೆ ಅಂತ ನಾನು ಈ ಮೂಲಕ ಜನರಿಗೆ ಹೇಳಿಕೆ ಬಯಸ್ತಾ ಇದ್ದೀನಿ. ತಂಬಾಕಿನಿಂದ ಅನೇಕ ವರ್ಷಕ್ಕೆ ಒಂದು 10 ಲಕ್ಷ 11 ಲಕ್ಷ ಜನ ಸಾವನ್ನಪ್ತಾರ. ಅದಕ್ಕೆ ಜನರ ಪ್ರಾಣ ಉಳಿಸ್ಬೇಕಂದ್ರೆ ತಂಬಾಕು ಮುಕ್ತ ಮಾಡ್ಬೇಕಂತೇಳಿ ಎಲ್ಲ ಹಳ್ಳಿಯಲ್ಲಿ ಆರೋಗ್ಯ ಅಧಿಕಾರಿಗಳು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕೆ ನಾನು ಇವತ್ತ ನಮ್ಮ ಮಚಾಪುರ ಗ್ರಾಮದಿಂದ ನಮ್ಮ ಎಲ್ಲ ಪಂಚಾಯತ್ ವತಿಯಿಂದ ನಾನು ಇವತ್ತಿಗೆ ಅವ್ರಿಗೆ ತುಂಬಾ ಅಭಿನಂದನೆ ಸಲ್ಲಿಸ್ತೇನೆ. ಇದರಿಂದ ಏನೇನು ತೊಂದರೆ ಆಗ್ತಾವು, ಯಾವ್ಯಾವ ರೀತಿ ಕ್ಯಾನ್ಸರ್ಗಳು ಬರ್ತಾವು, ಕಾಯಿಲೆಗಳು ಯಾವ ರೀತಿ ಅಟ್ಯಾಕ್ ಆಗ್ತಾವು, TB ಬರೋದು, ಇದ್ರ ಬಗ್ಗೆ ಅವೇರ್ನೆಸ್ ಅನ್ನು ಮೂಡಿಸಿ ಜನರಿಗೆ ತಂಬಾಕು ಸೇವನೆಯಿಂದ ಆಗೋ ದುಷ್ಪರಿಣಾಮಗಳ ಬಗ್ಗೆ ನಾವು ತಿಳುವಳಿಕೆ ಕೊಟ್ಟು ಜನರಲ್ಲಿ ಮೋಟಿವೇಶನ್ ಮಾಡಿ ಈ ತಂಬಾಕನ್ನು ತ್ಯಜಿಸ್ಬೇಕು. ತಂಬಾಕು ತ್ಯಜಿಸ್ಬೇಕಂತಂದ್ರೆ ಅವ್ರಿಗೆ ಇವನ್ನು ನಾವು ನಿಕೋಟಿನ್ ರಿಪ್ಲೇಸ್ಮೆಂಟ್ ಟ್ರೀಟ್ಮೆಂಟ್ ಬಗ್ಗೆನೂ ಸಹಿತ ನಾವು ಅವರಿಗೆ ಅರಿವನ್ನು ಮೂಡಿಸಿದ್ದೇವೆ. ತಂಬಾಕು ಮುಕ್ತ ಮತ್ತು ತಂಬಾಕು ನಿಯಂತ್ರಣ ಮಾಡಲಿಕ್ಕೆ ವಿಶೇಷವಾಗಿ ಮುಂದಿನ ಯುವ ಪೀಳಿಗೆಯಲ್ಲಿ ರಾಷ್ಟ್ರೀಯ ತಂಬಾಕು ನಿಯಂತ್ರಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದರ ಅಡಿ 2023ರಿಂದ ತಂಬಾಕು ಮುಕ್ತ ಯುವ ಅಭಿಯಾನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ 23ರಲ್ಲಿ 1.2 ಮತ್ತು 24ರಲ್ಲಿ 2.1 ಮಾಡಿದ್ದಾರೆ. ಅದರಡಿ ಸುಮಾರು ಜಿಲ್ಲೆಯಲ್ಲಿ 864 ಶೈಕ್ಷಣಿಕ ಸಂಸ್ಥೆಗಳನ್ನು ಮತ್ತು 2 ಗ್ರಾಮಗಳನ್ನು ನಾವು ಈಗಾಗಲೇ ತಂಬಾಕು ಮುಕ್ತ ಮಾಡಿದ್ದೇವೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.